ಅಯ್ಯೋ ದೇವ್ರೆ, ಏನು ಫೋಟೋಗ್ರಾಫಿ ಹುಚ್ಚಪ್ಪ ನಮ್ಮ ಕರುಣಂಗೆ. ಅಪರೂಪಕ್ಕೆ ಮನೆಗೆ ಬಂದ ಮನೇಲಿ ಇಪ್ಪದು ಬಿಟ್ಟು ಎಲ್ಲಿ ಹಡ್ಬೇತಿರ್ಗಲ್ಲಿ ಹೋಗ್ತಾಳೆ ಗೊತ್ತಾಗ್ತಿದೆ. ಆ ದರಿದ್ರ ಕ್ಯಾಮ್ರಾ ಹಿಡ್ಕೊಂಡು ಹೊಂಟು ಬಿಡ್ತ. ಇಲ್ಲಿ ನಂಗೆ ಎಂತ ಮಾಡ್ತಾ ಇದ್ಯಾ ಹೇಳೇ ನೋಡ್ತೀನಿ. ನೀವೊಂದು ಈ ಗಡ್ಡಿಲೆ ಮುಂದೆ ನಮ್ಮ ಕಡೆ ಕಾಲದಲ್ಲಿ ಹಿಂಗೆ ಬೇಡ, ನಮ್ಮ ಗತಿ ಎಂತದು? ಇದಕ್ಕೇನು ಕಮ್ಮಿ ಇಲ್ಲ. ಮುಳಿರೇ ಮರ ಐತಿ ಹೆಣ್ಮಗ ಹೆಂಗ್ ಗೊತ್ತಿಲ್ಲೇನೆ, ನಮ್ಮ ಕಡೆ ಕಾಲಕ್ಕೆ ಅವ್ನು ಬತ್ತ ಸುಮ್ಮನೆ. मुझसे ही आज मुझको मिला दे, देखूं आदतों में तू है कि नहीं, हर सांस से पूछ के बता दे, इनके फासलों में तू है कि नहीं। मुझसे ही आज मुझको मिला दे, देखूं आदतों में तू है कि नहीं, हर सांस से पूछ के बता दे, इनके फासलों में तू है कि नहीं। ಕರಣ್, ಹಾಯ್ ಹರಿ. ಯಾವಾಗ ಬಂದ್ಯಾ ಬೆಂಗಳೂರಿಂದ? ಇಲ್ಲೆಂತ ಮಾಡ್ತಾ ಇದ್ದೆ? ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಬನ್ನ. ಮತ್ತೆಂತ ಸುದ್ದಿನ? ಎಂತ ಇಲ್ಯಾ? ಇಲ್ಲೆಲ್ಲ ಎಂತ ಇದ್ದೋಳು ಫೋಟೋ ತೆಗಿತ್ಯಾ? ಇಂಡಿಯಾದಲ್ಲಿ ಎಂತ ಇದ್ದು ಮಾರೆ, ಒಳಗೆ ತೆಗಿಯೋದು. ತಪ್ಪು ತಿಳ್ಕೊಂಡಿದ್ದೆ ನೀನು. ಇಲ್ಲೇ ಉಂಚಳ್ಳಿ ಫಾಲ್ಸ್ ಹೇಳಿದ್ದು ನೋಡಿದ್ಯಾ? ಇಲ್ಲೇ ಚಲೋ ಇತ್ತು. ನಿನ್ನೂರಲ್ಲಿ ಬೆಸ್ಟ್ ಜಾಗನೇ ನಿಂಗೆ ಗೊತ್ತಿಲ್ಲ, ಇನ್ನು ಇಂಡಿಯಾ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ ನಿಂಗೆ. ನೀವೇ ಉಂಚಳ್ಳಿ ಫಾಲ್ಸ್ ಮಸ್ತ್ ಇದ್ದು. ನಾಳೆ ನಾನು ಫ್ರೀ ಇದ್ದಿ, ನೀನು ಫ್ರೀ ಇದ್ದರೆ ಬೇಕಾದ್ರೆ ಹೋಗ್ಬೇಕಣ್ಣ. ಓಕೆ, ಹಂಗಾರೆ ನೋಡೇ ಬಿಡೋಣ. ಆ ಉಂಚಳ್ಳಿ ಫಾಲ್ಸ್ ಯಾವ ನಮ್ನಿ ಇದ್ದೋಳಿ, ಯಾವ ರೇಂಜಿಗೆ ಇದ್ದೋಳಿ. ಹಲೋ, ಎಲ್ಲಿದ್ಯಾ? ಇಲ್ಲ, ಗೊತ್ತಾಯ್ತು. ಹಾಂ, ಬೇಗ ಬಾ. ನಾವು ಉಂಚಳ್ಳಿ ಫಾಲ್ಸಲ್ಲೇ ಇದ್ವಿ. ಓಕೆ, ಬಾಯ್. ಸಿಗಾ. ವಾವ್, ಸೂಪರ್ ಇಲ್ಲ? ನಿಂಗೆ ಅದು ಸೂಪರ್ ಆಗೈತು, ನಿಂಗೆ ಗೊತ್ತಿಲ್ಲ ಅಷ್ಟೇ. Then go and search for beautiful places in Canada, USA, Switzerland, and Europe. You know, they are fantastic. Just imagine, Canada. ಎಂತ ಅದ್ಭುತ ದೇಶ. ಹಿಮಪಾತ. ಹೌದಾ? ನಮ್ಮೂರಲ್ಲೆಲ್ಲ ಮಳೆಗಾಲದಲ್ಲಿ ದರೆಜರ್ಕ ಬೀಳ್ತಲ್ಲ, ಹಂಗೆ ಅರ್ಧ. ಜಸ್ಟ್ ಶ್ವೇತವರ್ಣದ ಹಾದಿ, ಅಲ್ಲಿ ನಡ್ಕೋಪ್ಪ ಖುಷಿನೇ ಬೇರೆ. ಆಹಾ, ಸಮಯ ಅಮೆರಿಕದಲ್ಲಿ ವಾಲ್ ಎಡೋ ಸೀಸನ್
ಅಲ್ಲಿ ಈ ಮರ ಎಲ್ಲ ಇತ್ತಲ್ಲ ಅವೆಲ್ಲವ ಬೇರೆ ಬೇರೆ ಕಲರ್ ಆಗ್ತವೆ. ಹಸಿರು, ಕೆಂಪು, ಹಳದಿ, ಪಿಂಕ್, ಹಿಂಗೆ ಬೇರೆ ಬೇರೆ ಕಲರ್ ಆಗ್ತವೆ. ಕೆಳಗೆಲ್ಲ ಹಿಂಗೆ ಎಲೆ ಎಲ್ಲ ಹಳ್ಕೊಂಡಿರ್ತಾರೆ ಬಣ್ಣದ. ಆ ದಾರಿ ನಡೆಯೋದು ಆ ಖುಷಿ ಪ್ರಕೃತಿ ಅಮೇಜಿಂಗ್. ಸಾಕು, ನಿನ್ ಕನ್ಸಲ್ಲ ಅರ್ಥ ಆಯ್ತು. ಮಾನಸಿಕ ಇದೆ ನೀವು ದೇಶ ತಿರ್ಗಾ ಚಟ ಅಲ್ಲ. ಎಕ್ಸಾಕ್ಟ್ಲಿ. ಕಷ್ಟ, ನೀ ಅನ್ಕೊಂಡಂಗೆ ಮಾಡೋದು ಕಷ್ಟ. ಎಂತ ಆಟ ತಿಳ್ಕೊಂಡಿದ್ಯಾ? ದುಡ್ಡೆಲ್ಲಿ ತಪ್ಪೆ? ಮನೆ ಬದಿಗೆ ಅಂತ ದುಡ್ಡಿನ ಮರನೇ ಇಟ್ಟಿದ್ಯಾ? ದುಡಿತಿ ಅವೆಲ್ಲ ಎಷ್ಟು ನೋಡಿ ದುಡಿತೆ? ರೂಪಾಯಿ ವ್ಯಾಲ್ಯೂ ಪುಸ್ತಕ ಇದೆ. ಬೇರೆ ದೇಶಕ್ಕೆ ಹೋಗಿಟ್ಟು ಈಸಿ ಅಲ್ಲ, ಲಕ್ಷ ಬೇಕು. ಹೋಗ್ಲಿ ಬಿಡು, ನೀನು ಜೀವನ ಇಡೀ ತಿರುಗ್ತಾ ಇರುತ್ತೆ. ಮನೆ ಕಡೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ಇದ್ದ ಒಬ್ಬನೇ ಮಗ, ಅವು ನಿನ್ ಮೇಲೆ ಡಿಪೆಂಡ್ ಆಗ್ಕೊಂಡಿದ್ದ. ಅವಕ್ಕೂ ವಯಸ್ಸಾಗಬೇಕು. ನೀ ಅವ್ರನ್ನ ಬಿಟ್ಟಿಗೆ ಹೋಗೋದು ಸರಿಯಲ್ಲ. ಅಲ್ಲಿ ನೋಡು ಎಷ್ಟು ತಂದೆ, ಈ ಊರು, ಇಂಥ ಜಾಗ, ಈ ಕ್ಷಣ ಮತ್ತೆ ಯಾರಿಗೂ ಹಾಳು ಮಾಡ್ತಾರೆ. ಸುಮ್ಮನೆ ಫೋಟೋ ತೆಗಿತಾ ಇರೋಣ, ಸ್ವಲ್ಪ ರಿಯಲ್ ಆಗಿ ನೋಡೋದು ಟ್ರೈ ಮಾಡಿ. ನಾಳೆ ಕನ್ಸು ಕಾಣ್ತಾ ಇವತ್ತು ಹಾಳು ಮಾಡ್ತಾ ಇರೋಣ. ಯಾರಲಿ ಹೇಳಲೀನಾ ನನ್ನ ಹಾರುವ ಕನಸ, ದೂರ ಹಾರುವ ಹಕ್ಕಿಯ ಕಾಲ ಹಿಡಿದು ಬೇಡಬಹುದೇ ನನ್ನ ದೂರ ದೂರಿಗೆ ಕರೆದೊಯ್ಯಲು. ಹೇಳಿದ್ದಲ್ಲ ಹೌದು, ನಾ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದೀನಿ. ನಾಳೆ ಕನಸು ಹೇಳ್ತಿತ್ತ, ಇವತ್ತಿನ ಕ್ಷಣಗಳೆಲ್ಲ ಹಾಳು ಮಾಡ್ತಿರ್ತಾ ಇದ್ದೀನಿ. ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ದೀನಿ. ನನ್ನ ಕನಸೆಲ್ಲ ಸಿಕ್ಕಾಪಟ್ಟೆ ಇದ್ದು. ಐ ವಾಂಟ್ ಟು ಟ್ರಾವೆಲ್ ದ ವರ್ಲ್ಡ್. ಒಂದೇ ಕಡೆ ಇಪ್ಪಲು ನಂಗೆ ಇಷ್ಟ ಆಗ್ತಿಲ್ಲ. ದಿನ ಒಂದೊಂದು ಜಾಗ, ಒಂದೊಂದು ರಾಜ್ಯ, ಒಂದೊಂದು ದೇಶ, ಎಷ್ಟು ವಂಡರ್ಫುಲ್ ಆಗಿರ್ತು. ಬಟ್ ಪ್ರಯೋಜನ ಎಂಥದ್ದು? ಎವ್ರಿಥಿಂಗ್ ಇಸ್ ಲುಕಿಂಗ್ ಡಿಫಿಕಲ್ಟ್, ಇಂಪಾಸಿಬಲ್, ಆ್ಯಂಡ್ ಪ್ರಾಬ್ಲಮ್ಸ್ ಆರ್ ಬ್ರೇಕಿಂಗ್ ಮೈ ಡ್ರೀಮ್ಸ್, ಮೈ ಥಾಟ್ಸ್. ಕನಸಿನ ಲೋಕದಲ್ಲಿ ಇಪ್ಪಲು ಆಗ್ತಿಲ್ಲ, ರಿಯಾಲಿಟಿ ಬಪ್ಪಲು ಆಗ್ತಿಲ್ಲ. Hard to understand. ಕಂಬನಿ ಕೊಚ್ಚಿ ಹೋಗುತ್ತಿರಲು ಮನಸ್ಸಿನ ಮೂಲೆಯಲಿಹ ಕನಸು ಬುಡ ಸಮೇತ ಕಿತ್ತು ಬರಲು, ಪರರ ಕಣ್ಣ ಕನ್ನಡಕದ ಪರದೆಯಲ್ಲಿ ಕಾಣದೆ ಹೋಯಿತಲ್ಲ ನನ್ನ ಕರಾಳ ವ್ಯಥೆಯು. ನನ್ನ ಮಗ ಹೆಂಗ್ ಗೊತ್ತಿಲ್ಲೇನೆ, ನಮ್ಮ ಕಡೆ ಕಾಲಕ್ಕೆ ಬಂತ ಸುಮ್ಮನೆ. ಅಯ್ಯೋ ದೇವ್ರೆ, ಏನ್ ಫೋಟೋಗ್ರಾಫಿ ಹುಚ್ಚಪ್ಪ ನಮ್ಮ ಕರ್ನಾಟಕ.